ಹಾಯ್ ಗುಡ್ ಆಫ್ಟರ್ನೂನ್, ವೆಲ್ಕಮ್ ಬ್ಯಾಕ್ ಅಗೈನ್. ನಾನು ಊರಿಗೆ ಹೋಗ್ತಾ ಇರೋದ್ರಿಂದ ಬ್ಯಾಗ್ ಪ್ಯಾಕ್ ಮಾಡ್ತಾ ಇದ್ದೀನಿ. ಬ್ಯಾಗ್ ಪ್ಯಾಕಿಂಗ್ ಬ್ಲಾಗ್ ಶುರು ಇವಾಗ. ಏನಂದ್ರೆ ನನ್ನ ಹಸ್ಬೆಂಡ್ ಊರಿಗೆ ಹೋಗ್ತಾ ಇರೋದು. ಅಮ್ಮ ಮನೆಗೆ ಹೋಗ್ಬೇಕಂದೆ, ಕಾರಣಾಂತರಗಳಿಂದ ಹೋಗಕ್ಕಾಗಿಲ್ಲ. ಫ್ರೈಡೇ ಇರೋದ್ರಿಂದ ಹೋಗಕ್ಕಾಗಿಲ್ಲ. ಫ್ರೈಡೇ ಮೀನ್ಸ್ ಸೊಸೆ ಹೋಗ್ಬಾರ್ದು, ಫ್ರೈಡೇ ಬಿಟ್ಬಿಟ್ಟು ಆ ಥರ ತವ್ರ ಮನೆಗೆ ಹೋಗ್ಬಾರ್ದು ಅನ್ನೋ ಕಾರಣಕ್ಕೇ ಹೋಗ್ಲಿಲ್ಲ. ಮೊದಲೇ ಪ್ಲಾನ್ ಮಾಡಬೇಕಾಗಿತ್ತು, ಮಾಡೋಕ್ಕೂ ಆಗಿಲ್ಲ. ಯಾಕೆ ಅಂತಂದ್ರೆ ಶ್ರೇಯಾಂಕ್ ಎಕ್ಸಾಮ್ ಫಿನಿಶ್ ಆಗೋದೇ ಫ್ರೈಡೇ. ಅದಕ್ಕೋಸ್ಕರ ಫ್ರೈಡೇ ಆಗಿರೋದ್ರಿಂದ ಅಷ್ಟು ತಲೆಯಲ್ಲೇ ಇರಲಿಲ್ಲ. ಆಮೇಲೆ ಅಮ್ಮ ಮನೆಗೆ ಹೋಗೋದು ಕ್ಯಾನ್ಸಲ್ ಆಗಿ, ಆಮೇಲೆ ಅತ್ತೆ ಮನೆಗೆ ಹೋಗ್ಬಿಟ್ಟು ಅತ್ತೆ ಮನೇಲಿ ಸ್ವಲ್ಪ ವೆಕೇಶನ್ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ಮೇನಲ್ಲಿ ಅಮ್ಮ ಮನೆಗೆ ಹೋಗೋಣ ಅಂತ ಅನ್ಕೊಂಡ್ಬಿಟ್ಟು, ಅದಕ್ಕೋಸ್ಕರ ಅಲ್ಲಿ ಹೋಗೋದ್ರಿಂದ ಜಾಸ್ತಿ ದಿನ ಇರಬೇಕಾಗತ್ತೆ ಅಲ್ಲಿ. ಬಿಕಾಸ್ ಏನು ಅಂತ ಹೇಳಿದ್ರೆ ನಾನು ಸ್ಕೂಲಿಗೆ ಹೋಗೋದ್ರಿಂದ ನನ್ಗೆ ಇವಾಗಲೇ ರಜೆ ಇರೋದು. ಸೊ ಅದಕ್ಕೋಸ್ಕರ ನಾನು ಇವಾಗ ರಜೆನಲ್ಲಿ ಅತ್ತೆ ಮನೆಯಲ್ಲೂ ಇರಬೇಕು, ಅಮ್ಮ ಮನೆಯಲ್ಲೂ ಇರಬೇಕು. ಅತ್ತೆ ಮನೆಯಲ್ಲಿ ಸ್ವಲ್ಪ ಕೆಲಸಗಳಿದೆ, ಪರ್ಸನಲ್ ಕೆಲಸಗಳು, ಅದನ್ನೆಲ್ಲ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ನಾನು ಅಮ್ಮ ಮನೆಗೆ ಹೋಗ್ತೀನಿ. ಅದಕ್ಕೋಸ್ಕರ ಇವತ್ತು ನನ್ನ ಬ್ಯಾಗ್ನ ಯಾವ ತರ ನಾನು ಪ್ಯಾಕ್ ಮಾಡ್ತಾ ಇದ್ದೀನಿ, ಏನೆಲ್ಲ ನಾನು ಬಟ್ಟೆ ಇಟ್ಕೊಂಡಿದ್ದೀನಿ ಅಂತ ಒಂದು ಲಾಗ್ ಮಾಡೋಣ ಅಂತ ಅನ್ಕೊಂಡೆ. ಅದಕ್ಕೋಸ್ಕರ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಹಿಟ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವಿಡಿಯೋನು ನಿಮಗೆ ಬೇಗ ಬಂದು ರೀಚ್ ಆಗುತ್ತೆ ಅಂತ ಹೇಳ್ಬೋದು. ಐ ಥಿಂಕ್ ನನ್ಗೆ ಇವಾಗ 342 ಸಬ್ಸ್ಕ್ರೈಬರ್ಸ್ ಆಗಿರೋದು. ಅಷ್ಟೊಂದು ಸಬ್ಸ್ಕ್ರೈಬರ್ಸ್ ಏನು ಇಲ್ಲ ನನ್ನ ಚಾನಲ್ ಅಲ್ಲಿ. ಓಕೆ, ನಂಗೆ ಹೆಲ್ದಿಯಾಗೆ ಹೋಗ್ಲಿ, ಯಾರಿಗೂ ರೆಕಮೆಂಡ್ ಮಾಡ್ಬಿಟ್ಟು ನಾನು ಮಾಡೋದು ಬೇಡ ಅಂತ ಹೇಳ್ಬಿಟ್ಟೆ. ನಾನು ಮಾಡೋ ರೆಸಿಪೀಸು, ನಾನು ಕೊಡುವಂತ ಒಂದು ಪೂಜಾ ಇದರಲ್ಲಿ ಇನ್ಫಾರ್ಮೇಶನ್ ಅದೆಲ್ಲ ಇಷ್ಟ ಆಗ್ಬಿಟ್ಟೆ ಸ್ವಲ್ಪ ನನಗೆ ಸಬ್ಸ್ಕ್ರೈಬರ್ಸ್ ಬರ್ತಾ ಇರೋದು. ಓಕೆ, ನೋಡೋಣ. ನಾವು ನಮ್ಮ ಗುಡ್ ಎಫರ್ಟ್ ಹಾಕೋದ್ರಿಂದ ಸಬ್ಸ್ಕ್ರೈಬರ್ಸ್ ಬಂದೇ ಬರ್ತಾರೆ. ನಮ್ದು ಡೈಲಿ ಲಾಗ್ಸ್ ಅಂಡ್ ನಾವು ಕೊಡೋ ಇನ್ಫಾರ್ಮೇಟಿವ್ ಆಗಿದ್ರೆ ಸಬ್ಸ್ಕ್ರೈಬರ್ಸ್ ಆಗೇ ಆಗ್ತಾರೆ. ನೋಡೋಣ ಹೆಂಗ್ ಹೋಗುತ್ತೆ ಈ ಜರ್ನಿ ಅಂತ. ಇದು ಏನು ನನ್ಗೇನು ನಾನು ಮಾಡಿದ ವೇಸ್ಟ್ ಹಂಗೇನು ಅನ್ಸಲ್ಲ. ಬಿಕಾಸ್ ನನಗೆ ಇದೊಂಥರ ಮೆಮೊರಿ ತರ, ಒಂಥರ ಫೈಲ್ ತರ ಇರುತ್ತೆ ನನಗೆ. ಇದು ನಾನು ಏನ್ ಮಾಡ್ದೆ ಹೆಂಗ್ ಮಾಡ್ದೆ ಅಂತ ಪರ್ಮನೆಂಟ್ ಆಗಿ ಅದನ್ನ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಅನ್ಕೊಂಡೆ. ನನ್ಗೂ ಯಾವಾಗ್ಲಾದ್ರೂ ನೆನಪಾದಾಗ ಇದು ಒಂಥರ ಮೆಮೊರಿ. ನಾನು ಹೇಗ್ ಪ್ಯಾಕ್ ಮಾಡ್ತಾ ಇದ್ದೆ, ಎಲ್ಲಿ ಹೋಗಿದ್ವಿ, ಹೆಂಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಎಲ್ಲಾನು ನಾವು ಅವಾಗೆಲ್ಲ ನೆನ್ಪಿಟ್ಕೊಂತ ಇದ್ರು. ಇವಾಗ ಇಷ್ಟು ಟೆಕ್ನಾಲಜಿ ಮುಂದೆ ಹೊರದಿರೋದ್ರೆ ಎಲ್ಲಾನು ಕ್ಯಾಪ್ಚರ್ ಮಾಡ್ಕೊಂಡು ಮೆಮೊರೀಸ್ ಒಂದು ಕ್ಯಾಪ್ಚರ್ ಮಾಡ್ಕೊಂಡು ಇಟ್ಕೋಬಹುದು, ನಮ್ಗೆ ಬೇಕಂದಾಗ ನೋಡ್ಬೋದು ಅಂತ ಅನ್ನೋದೇ ಒಂದು ಚೆನ್ನಾಗಿದೆ. ಇದೊಂದು ಥಿಂಗ್ ನನ್ಗೆ ತುಂಬಾ ಇಷ್ಟ ಆಯ್ತು. ಅದಕ್ಕೋಸ್ಕರ ನಾನು ಏನೇ ಮಾಡಿದ್ರು ಡೈರಿನಲ್ಲಿ ಬರೀತಾ ಇದ್ದೆ. ಹ್ಯಾಬಿಟ್ ನನ್ಗೆ ಮೊದ್ಲಿಂದ ಇತ್ತು. ಬಟ್ ನಾನು ಈ ತರ ವಿಡಿಯೋಸ್ ಮಾಡಿ ಒಂದು ಫೈಲ್ ಮಾಡ್ಬಿಟ್ಟು ಇಡೋದ್ರಿಂದ ಒಂದು ಫೈಲ್ ತರ ಇರತ್ತೆ ಅಂತ ನನ್ಗೆ ಹ್ಯಾಪಿನೆಸ್ ಇದೆ. ನನ್ಗೇನು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಿಲ್ಲ ಅಂತ ಹೇಳ್ಬಿಟ್ಟು ನನ್ಗೇನು ಅಷ್ಟೇನು ಫೀಲ್ ಬ್ಯಾಡ್ ಏನು ಆಗಲ್ಲ ನನ್ಗೆ. ಅದಕ್ಕೋಸ್ಕರ ಓಕೆ, ಇವಾಗ ಶುರು ಮಾಡೋಣ. ನಾನು ಏನೇನೆಲ್ಲ ತಗೊಂಡ್ ಹೋಗ್ತಾ ಇದ್ದೀನಿ ಅತ್ತೆ ಮನೆಗೆ ಹೋಗಕ್ಕೆ ಅಂತ. ಅಲ್ಲಿ ನಮ್ದು ಕಸಿನ್ ಒಬ್ರದ್ದು ಮದ್ವೆ ಇದೆ, ಅವಳ ಮದ್ವೆಗೆ ಹೋಗ್ತಾ ಇರೋದು. ಅದು ಮತ್ತೆ ಕೆಲ್ಸಗಳು ನಂದೆಲ್ಲ ಮುಗಿಸ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನಿಮ್ಗೆ. ಅತ್ತೆಗೊಂದು ಸ್ಯಾರಿ ತಗೊಂಡ್ ಬಂದಿದ್ದೀನಿ, ಮೊನ್ನೆ ಸುದರ್ಶನ್ ಅಲ್ಲಿ ತಗೊಂಡ್ ಬಂದಿದ್ದೀನಿ ಚಿಕ್ಕಪೇಟೆನಲ್ಲೇ. ಅದನ್ನ ತೋರಿಸ್ತೀನಿ ಹೆಂಗಿದೆ ಅಂತ. ನಾನ್ ಮದ್ವೆಗೆಲ್ಲ ಏನೇನೆಲ್ಲ ಡ್ರೆಸ್ ಇಟ್ಕೋತಾ ಇದ್ದೀನಿ, ಏನೆಲ್ಲ ಪ್ಲಾನ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ ಜೊತೆ ಶೇರ್ ಮಾಡ್ತೀನಿ. ಫಸ್ಟ್ ನಾನು ಅತ್ತೆಗೆ ಯಾವ ತರ ಸ್ಯಾರಿ ತಗೊಂಡಿದ್ದೀನಿ ಅಂತ ನಾನು ತೋರಿಸ್ತೀನಿ ನಿಮ್ಗೆ. ಸುದರ್ಶನಲ್ಲೇ ತಗೊಂಡಿದ್ದು ಈ ಸ್ಯಾರಿನ ನೋಡ್ಬೋದು ಹೆಂಗಿದೆ ಅಂತ. ಈ ತರ ಇದು ಪಿಂಕ್ ಇದೆ. ಇದು ಇಲ್ಲಿ ಬಾಡಿನಲ್ಲಿ ಇಲ್ಲಿ ಎಲ್ಲ ಪಿಂಕ್ ಸ್ವಲ್ಪ ಅಂದ್ರೆ ಬ್ಲಾಕ್ ಅಂಡ್ ಬ್ಲೂ ತರ ಡಾಟ್ 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 ತರ ಇದೆ. ಇಲ್ಲಿ ಫ್ಲವರ್ಸ್ ಬೀಚ್ ಅಲ್ಲಿ ತರ ಇದು ಇರೋದು. ಈ ತರ ಫ್ಲವರ್ಸ್ ಅಂತ ಫ್ಲವರೇ ಇದೆ, ಇದು ಒಂಥರ ಫ್ಲವರ್ ತರ ಇದೆ. ಇದು ನೋಡ್ಬೋದು. ಇಲ್ಲಿ ಬಂದ್ಬಿಟ್ಟು ಗ್ರೀನ್ ಕಲರ್ ಬಾರ್ಡರ್, ಇಲ್ಲಿ ಚೆಕ್ಸ್ ತರ ಗೋಲ್ಡನ್ ಕಲರ್ ಇದೆ.
ಹೆಂಗಿದೆ ಅಂತ ಹೇಳಿ. ಸ್ಯಾರಿ ನಾನು ಎವ್ರಿ ಟೈಮ್ ಹೋಗುವಾಗ ನಾನು ಅತ್ತೆಗೆ ಒಂದು ಸ್ಯಾರಿ ತಗೊಂಡು ಹೋಗ್ತೀನಿ, ಹಂಗೆ ಹೋಗೋದು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು. ಹೆಂಗಿದೆ ಅಂತ ಹೇಳಿ, ಇದ್ರ ಪ್ರೈಸ್ ಎಷ್ಟು ಅಂತ ಗೆಸ್ ಮಾಡಿ ನೋಡೋಣ ಕಮೆಂಟ್ ಅಲ್ಲಿ ಎಷ್ಟು ಅಂತ ಹೇಳ್ಬಿಟ್ಟು. ಈ ತರ ಇದೆ ಸ್ಯಾರಿ. ನಮ್ಮತ್ತೆ ಕಾಟನ್ ಜಾಸ್ತಿ ವೇರ್ ಮಾಡ್ತಾರೆ, ಸಿಲ್ಕ್ ಸ್ಯಾರಿನೂ ವೇರ್ ಮಾಡ್ತಾರೆ. ಬಟ್ ಕಾಟನ್ ಆದ್ರೆ ಸ್ವಲ್ಪ ಒಂದೆರಡು ಫಂಕ್ಷನ್ ಹಾಕೊಂಡು ಹೋಗ್ಬಿಟ್ಟು ಆಮೇಲೆ ಡೈಲಿ ಯೂಸ್ಗೆ ಮಾಡಕ್ಕೂ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಈ ತರ ತಗೊಂಡು. ಸ್ಲೀವ್ಸ್ ತುಂಬಾ ಇದೆ ಅವ್ರ ಹತ್ರ, ಅದಕ್ಕೋಸ್ಕರ. ನೆಕ್ಸ್ಟ್ ಬಂದ್ಬಿಟ್ಟು ನಾನು ಈ ಡ್ರೆಸ್ ನಂದು ಯುಗಾದಿ ಹಬ್ಬ ಲಾಗಲ್ ಮಾಡಿದ್ನಲ್ಲ ಆ ಡ್ರೆಸ್ ಇದು. ಈ ಡ್ರೆಸ್ ಅನ್ನ ಸ್ಲೀವ್ಸ್ಗೆ ನನ್ಗೆ ಇದ್ ಮಾಡ್ಬೇಕ, ಒಂದ್ ನಿಮಿಷ. ಸ್ಲೀವ್ಸ್ ಮತ್ತೆ ತುಂಬಾ ಸ್ವಲ್ಪ ಎಲ್ ಸೈಜ್ ಇರೋದ್ರಿಂದ ನನ್ಗೆ ಸ್ಲೀವ್ಸ್ ಇದಕ್ಕೆ ಅಟ್ಯಾಚ್ ಮಾಡಿಸ್ಬೇಕಾಗ್ತು. ನನಗೆ ಸ್ಲೀವ್ಲೆಸ್ ಹಾಕೊಳ್ಳೋಕೆ ಅಷ್ಟೊಂದು ಇಷ್ಟ ಆಗಲ್ಲ, ಬಿಕಾಸ್ ನಾನು ದಪ್ಪ ಆಗಿರೋದ್ರಿಂದ. ಅಂದ್ರೆ ತಿನ್ನಾಗಿದ್ರೆ ಓಕೆ ಚೆನ್ನಾಗಿ ಕಾಣಿಸತ್ತೆ, ಬಟ್ ದಪ್ಪ ಆಗಿರೋದ್ರಿಂದ ಇಲ್ಲಿ ಒಂಥರ ತುಂಬಾ ಅಕ್ವರ್ಡ್ ಆಗಿ ಕಾಣಿಸತ್ತೆ, ತುಂಬಾ ಚೆನ್ನಾಗಿಲ್ಲ. ನಾನು ಹೋಗ್ತಾ ಇರೋದು ಬೇರೆ ಹಳ್ಳಿನಲ್ಲಿ, ಬಿಕಾಸ್ ಅಲ್ಲಿ ಎಲ್ಲ ಹೆಂಗಿರ್ತಾರೆ, ಅಲ್ಲಿ ಹೆಂಗಿರ್ತಾರೆ ನಾವು ಹಂಗಿರ್ಬೇಕಾಗತ್ತೆ, ಎಲ್ಲೆಲ್ಲಿ ಹೆಂಗಿರ್ತಾರೆ ಹಂಗಿರ್ಬೇಕಾಗತ್ತೆ. ನಾವು ಹಳ್ಳಿಲಿ ಹೋಗ್ಬಿಟ್ಟು ಆತರ ಮಾಡಿದ್ರೆ ಏನಪ್ಪಾ ಇವಳು ಇಷ್ಟು ಶೋ ಆಫ್ ಮಾಡ್ತಾ ಇದ್ದಾಳೆ ಅಂತ ಕಾಮನ್. ಸೊ ಯಾರ್ಯಾರು ಎಲ್ಲೆಲ್ಲಿ ಹೆಂಗಿರ್ತಾರೆ ನಾವು ಆತರ ನಮ್ ಡ್ರೆಸ್ ನ ವಿಯರ್ ಮಾಡ್ಬೇಕಾಗತ್ತೆ. ಸುಮ್ನೆ ಹಳ್ಳಿಲಿ ಹೋಗ್ಬಿಟ್ಟು ಜೀನ್ಸ್ ಪ್ಯಾಂಟ್ ಹಾಕೊಳ್ಳೋದು, ಸ್ಲೀವ್ಲೆಸ್ ಹಾಕೊಳ್ಳೋದು ಫಂಕ್ಷನ್ ಅಲ್ಲಿ ಈ ತರ ಮಾಡಿದ್ರೆ ರಕ್ಷಿತ್ಗೂ ಇಷ್ಟ ಆಗಲ್ಲ. ನಮ್ಮ ಮನೇಲಿ ತುಂಬಾ ಟ್ರೆಡಿಷನಲ್ ಫ್ಯಾಮಿಲಿ, ನಮ್ಮ ಅಮ್ಮಂಗೂ ಇಷ್ಟ ಆಗಲ್ಲ, ನಮ್ಮ ಅತ್ತೆಗೂ ಇಷ್ಟ ಆಗಲ್ಲ. ಸೊ ತುಂಬಾ ಸೆನ್ಸಿಬಲ್ ಆಗಿರ್ಬೇಕು, ಅದಕ್ಕೋಸ್ಕರ ಇದು ನನ್ಗೂ ಅಷ್ಟು ಇಷ್ಟ ಆಗಲ್ಲ. ಅಷ್ಟು ಸ್ಲೀವ್ಲೆಸ್ ನನ್ಗೆ ಹಾಕೊಂಡ್ರು, ನಾನು ಸ್ಲೀವ್ಲೆಸ್ ಟಾಪ್ ಹಾಕೊಂಡ್ರು ಮೇಲ್ಗಡೆ ಟಾಪ್ ಒಂದು ಜಾಕೆಟ್ ತರ ಜರ್ಕಿನ್ ತರ ಹಾಕೊಂಡ್ ಬಿಡ್ತೀನಿ. ಬಟ್ ನಮ್ಮ ಎನ್ವೈರನ್ಮೆಂಟ್ ಹೆಂಗಿರತ್ತೆ ನಾವು ಹಂಗಿರ್ಬೇಕು. ಸುಮ್ನೆ ಎಲ್ಲೋ ಹೋಗ್ಬಿಟ್ಟು ಎಲ್ಲೋ ಹಂಗ್ ಮಾಡಿದ್ರೆ ತುಂಬಾ ಒಂಥರ ಚೆನ್ನಾಗಿಲ್ಲ, ಅದು ನನಗೂ ಚೆನ್ನಾಗ್ ಅನ್ಸಲ್ಲ. ಆಸ್ ಅ ಟೀಚರ್ ನಾನು ತುಂಬಾ ರೆಸ್ಪಾನ್ಸಿಬಲ್ ಆಗಿ ಇರ್ಬೇಕು ಅಂತ ನನ್ನ ಒಂದು ಅನಿಸಿಕೆ. ತೋರಿಸ್ತೀನಿ. ಇದಕ್ಕೆ ಈ ಡ್ರೆಸ್ ನೀವು ನೋಡಿರ್ತೀರಾ, ಇದನ್ನೇ ಒಂದು ಯಾವ್ದಾದ್ರು ಫಂಕ್ಷನ್ ಹಾಕೊಳ್ಳೋಣ ಅಂತ. ಈ ತರ ಪ್ಯಾರೆಟ್ ಗ್ರೀನ್ ಕಲರ್ ಇದು ನಂಗೆ ಸೈಜ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಸೈಜ್ ತಗೊಂಡಿರೋದಕ್ಕೋಸ್ಕರ. ಇದಕ್ಕೆ ನಾನು ಇದು ಸ್ಲೀವ್ಸ್ ಕೊಟ್ಟಿದ್ದಾರೆ ಈ ತರ. ಇದು ಫುಲ್ 3/4 ಆದ್ರೂ ಹಾಕಿಸ್ಕೋಬಹುದು, ಇಲ್ಲ ಅಂತ ಹೇಳಿದ್ರೆ ನನ್ಗೆ ಹಾಫ್ ಇಷ್ಟು ನನ್ಗೆ ಇಷ್ಟ ಆದ್ರೂ ಇದ್ರೂ ಓಕೆ, ಚೆನ್ನಾಗ್ ಅನ್ಸುತ್ತೆ. ಇಷ್ಟು ಹಾಫ್ ಸ್ಲೀವ್ಸ್ ಆದ್ರೂ ನಾನು ಇದಕ್ಕೆ ಅಟ್ಯಾಚ್ ಮಾಡಿಸ್ಕೋತೀನಿ. ಅಲ್ಲೇನೆ ಊರಲ್ಲೇ ಚೆನ್ನಾಗಿ ಮಾಡ್ಕೊಡ್ತಾರೆ. ಅಲ್ಲಿ ಒಬ್ರು ಆಂಟಿ ಇದಾರೆ, ಬ್ಲೌಸ್ ಸ್ಟಿಚ್ ಮಾಡ್ತಾರಲ್ಲ, ಅವರು ಚೆನ್ನಾಗಿ ಮಾಡ್ಕೊಡ್ತಾರೆ. ಅವ್ರ ಹತ್ರನೇ ಇದನ್ನ ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂತ ಈ ಡ್ರೆಸ್ ಒಂದು ಇಟ್ಕೋತಾ ಇದ್ದೀನಿ. ಬರತ್ತೆ, ಎಲ್ಲಾದ್ರೂ ಫಂಕ್ಷನ್ಗೆ ಹೋದ್ರೆ ಇದು ಮಾಡ್ರೆ, ನಂಗಮ್ಮ ಮನೆಗೆ ಹೋದ್ರೂ ಬರತ್ತೆ, ಅದಕ್ಕೋಸ್ಕರ. ನೆಕ್ಸ್ಟ್ ಬಂದು ಸ್ಯಾರಿ ಎಲ್ಲಿದಿಲ್ಲ. ಓಕೆ, ನೆಕ್ಸ್ಟ್ ಬಂದು ಈ ಸ್ಯಾರಿ. ನಾನು ಸಿಲ್ಕ್ ಸ್ಯಾರಿನೆಲ್ಲ ಈ ತರ ಇದ್ರಲ್ಲೇ ನಾನು ಹಾಕಿಟ್ಟಿರ್ತೀನಿ, ತೋರಿಸ್ತೀನಿ. ಇದು ನಾನು ತೋರಿಸಿದೀನಿ ನಾನು ಸಿಲ್ಕ್ ಸ್ಯಾರಿ ಹಾಲ್ ಮಾಡುವಾಗ, ಹಿಂಗಿದೆ ನನ್ನ ಸಿಲ್ಕ್ ಸ್ಯಾರೀಸ್ ಎಲ್ಲ ಅಂತ ಹೇಳ್ಬಿಟ್ಟು. ಈ ಸ್ಯಾರಿನೂ ಇಟ್ಕೋತಾ ಇದ್ದೀನಿ ಮದ್ವೆಗೆ, ಅಂದ್ರೆ ಒಂದು ಎಂಗೇಜ್ಮೆಂಟಿಗೆ ಬೇಕು ಮತ್ತೆ ಒಂದು ರಿಸೆಪ್ಷನ್ಗೆ ಬೇಕು ಅಂತ ಹೇಳಿ. ಈ ಸಾರಿ ಈ ತರ ಆರೆಂಜ್ ಕಲರ್ ಇದೆ, ನೆಕ್ಸ್ಟ್ ಪಿಂಕ್ ಬಾರ್ಡರ್. ನನಗೆ ತುಂಬಾ ಇಷ್ಟ ಅಂದ್ರೆ ಈ ಸ್ಯಾರಿ. ನನಗೆ ಸಿಲ್ಕ್ ಸ್ಯಾರಿನಲ್ಲಿ ಈ ತರ ಚಿಕ್ಕ ಬಾರ್ಡರ್ ಇರಬೇಕು. ನನಗೆ ಚಿಕ್ಕ ಬಾರ್ಡರ್ ಇದ್ರೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಮತ್ತೆ ನಾವು ಪ್ಲೀಟ್ಸ್ ಮಾಡಿದ್ರು ಚೆನ್ನಾಗಿ ಕೂರತ್ತೆ. ಅದು ದೊಡ್ಡದಾಗಿದ್ರೆ ಚೆನ್ನಾಗಿ ಕೂರಲ್ಲ ಅಂತ ಹೇಳ್ಬೋದು. ಈ ಸ್ಯಾರಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇದು ಆರೆಂಜ್ ಅಲ್ಲಿ ಬಂದಿರೋದು, ಮತ್ತೆ ಬಾರ್ಡರ್ ಬಂದ್ಬಿಟ್ಟು ಪಿಂಕ್ ಬಂದಿರೋದು. ಇದರಲ್ಲಿ ಪಿಕಾಕ್ ಇದೆ, ಪಿಕಾಕ್ ಡಿಸೈನ್ ನಂಗೆ ತುಂಬಾ ಇಷ್ಟ. ಪಿಕಾಕ್ ಅಂತ ಹೇಳಿದ್ರೆ ಪಿಕಾಕ್ ಪ್ಯಾರೆಟ್ ತುಂಬಾ ಇಷ್ಟ ನನಗೆ. ನನ್ನ ಸ್ಯಾರಿನಲ್ಲಿ, ನನ್ನ ಡ್ರೆಸ್ ಅಲ್ಲಿ ಸ್ವಲ್ಪ ಎಲಿಫೆಂಟ್ ಇರತ್ತೆ, ಸ್ವಲ್ಪ ಪಿಕಾಕ್ ಇರತ್ತೆ. ಆ ತರ ಥೀಮ್ ಇದ್ರೆ ನಾನು ಎತ್ಕೊಂಡ್ ಬಿಡ್ತೀನಿ. ಸೆಕೆಂಡ್ ಚಾನ್ಸ್ ನಾನು ಅದನ್ನ ಬೇರೆ ನೆಕ್ಸ್ಟ್ ಅಂತ ನಾನು ಆಪ್ಷನ್ ಆಗಿ ಇಟ್ಕೊಳಕ್ ಹೋಗಲ್ಲ. ಓಕೆ, ಸಡನ್ ಆಗಿ ತಗೊಂಡ್ಬಿಡ್ತೀನಿ. ಸೊ ಇದು ಪಿಕಾಕ್ ಇರೋದ್ರಿಂದ, ಈ ತರ ಚಿಕ್ಕ ಬಾರ್ಡರ್ ಇರೋದ್ರಿಂದ ನಾನು ಇದನ್ನ ಎತ್ಕೊಂಡಿರೋದು. ಈ ತರ ಚಿಕ್ಕ ಬಾರ್ಡರ್ ಇರೋ ಸ್ಯಾರಿಗಳು ಸಿಗೋ ಸ್ವಲ್ಪ ಕಷ್ಟ ಅಂತ ಅನ್ಕೊಂತೀನಿ ನಾನು. ಹೇಗಿದೆ ಈ ಸ್ಯಾರಿ ಅಂತ ಹೇಳಿ. ನೆಕ್ಸ್ಟ್ ಬಂದ್ಬಿಟ್ಟು ಇದ್ರ ಬ್ಲೌಸ್ ಈ ತರ ಇದೆ. ಡಿಸೈನ್ ಏನು ಮಾಡಿಸಿಲ್ಲ, ಇದರ ಪಿಂಕ್ ಆಗಿ ಇರೋದು. ಇದು ಸ್ವಲ್ಪ ಲೈಟ್ ಪಿಂಕ್ ಅಂಡ್ ಆರೆಂಜ್ ಮಿಕ್ಸ್ ಇರೋದು. ಈ ತರ
ಇದಕ್ಕೂ ಪಿಕಾಕ್ ಬಂದಿದೆ. ಡಿಸೈನ್ ಮಾಡಿಸಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತೇನೋ, ಆವಾಗಿನ ಟೈಮಲ್ಲಿ ನನಗೆ ಡಿಸೈನ್ ಮಾಡ್ಸಕ್ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಎಲ್ಲಾ ಟೈಮಲ್ಲೂ ಎಲ್ಲಾನು ಮಾಡ್ಸಕ್ ಆಗಲ್ಲ. ಇವಾಗ ಮಾಡಿಸ್ತಾ ಇದ್ದೀನಿ, ಡಿಸೈನ್ಸ್ ಎಲ್ಲ ಹಾಕಿಸ್ತಾ ಇದ್ದೀನಿ. ಅವಾಗ ಇಷ್ಟೇ ನಾನು ತುಂಬಾ ಅಂದ್ರೆ ತಿನ್ನಾಗಿದ್ದೆ ನಾನು. ಅದಕ್ಕೋಸ್ಕರ ನನಗೆ ತಿನ್ನಾಗಿದ್ದಾಗ ಶಾರ್ಟ್ ಸ್ಲೀವ್ಸ್ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವಾಗ ಸ್ವಲ್ಪ ಫ್ಯಾಟ್ ಆಗಿರೋದ್ರಿಂದ ಅದು ಒಂಥರ ಇಲ್ಲೆಲ್ಲ ಸ್ಕಿನ್ ಎಲ್ಲ ಕಾಣತ್ತಲ್ಲ, ಒಂಥರ ಅನ್ಸುತ್ತೆ. ಬಟ್ ಓಕೆ, ಫಂಕ್ಷನ್ಗಳೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಆದ್ರೆ ನಮ್ಗೆ ಇಲ್ಲಿ ಸ್ವಲ್ಪ ಅಕ್ವರ್ಡ್ ಅನ್ಸ್ತಾ ಇದ್ರೆ ಫೌಂಡೇಶನ್ ನಾವು ಅಪ್ಲೈ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಇದು ಈ ಬ್ಲೌಸು. ಇದು ಹಿಂದೆ ಬಂದ್ಬಿಟ್ಟು ಈ ತರ ಇದೆ. ನೆಕ್ಸ್ಟ್ ಈ ತರ ಡೋರಿ. ಇದು ನಾರ್ಮಲ್ ಅಲ್ಲೇನೆ, ನಮ್ಮ ಅತ್ತೆ ಊರಲ್ಲೇನೆ ನಾನು ಇದನ್ನ ಏನಂದ್ರೆ ಲೈಕ್ ಸ್ಟಿಚ್ ಮಾಡಿಸಿರೋದು ಅಲ್ಲೇ ನಾನು ಇದನ್ನ. ಅವರೇ ಚೆನ್ನಾಗಿ ಮಾಡ್ಕೊಟ್ಟಿದ್ರು ಇದನ್ನ. ಅದಕ್ಕೋಸ್ಕರ ಈ ಸ್ಯಾರಿನ ರಿಸೆಪ್ಷನ್ಗೆ ಇಲ್ಲಾಂದ್ರೆ ಮದ್ವೆಗೆ ಹಾಕೋಬೇಕು ಅಂತ ಅನ್ಕೊಂಡಿದೀನಿ. ಈ ತರ ಕಾಂಬಿನೇಷನ್ ಬರುತ್ತೆ. ಚೆನ್ನಾಗಿದೆಯಲ್ಲ. ಇದು ಹುಬ್ಳಿನಲ್ಲಿ ನಾನು ಪ್ರೀತಿ ಸಿಲ್ಕ್ ಅಲ್ಲೇ ತಗೊಂಡಿರೋದು ಇದನ್ನ. ನೆಕ್ಸ್ಟ್ ಬಂದು ಇದು ಪಿಂಕ್ ಸ್ಯಾರಿ. ಇದು ಈ ಸ್ಯಾರಿನೂ ತಗೋತಾ ಇದ್ದೀನಿ. ಇದನ್ನ ಮದ್ವೆಗೆ ಹಾಕೊಳ್ಳೋಣ ಅಂತ. ಇದು ದೊಡ್ಡ ಬಾರ್ಡರ್ ಬಟ್ ತುಂಬಾ ಸಾಫ್ಟ್ ಆಗಿದೆ. ಇದನ್ನ ನಾವು ಅಂದ್ರೆ ಈ ತರ ಚಿಕ್ಕ ಬಾರ್ಡರ್ ಮಾಡ್ಕೊಂಡ್ಬಿಟ್ಟು ಪ್ಲೀಟ್ಸ್ ಮಾಡ್ಕೋಬಹುದು ಇದಕ್ಕೆ. ಇದು ಆರೆಂಜ್ ಅಂಡ್ ಪಿಂಕ್ ಮಿಕ್ಸ್ ಇರೋದು ಈ ತರ ಇದೆ. ನೆಕ್ಸ್ಟ್ ಇದ್ರ ಬ್ಲೌಸ್ ಬಂದ್ಬಿಟ್ಟು ಹಂಗೆ ಸುಮ್ಮನೆ. ಇದು ಕೂಡ ಅವಾಗ ನಾನು ಡಿಸೈನ್ ಏನು ಹಾಕ್ಸಕ್ ಹೋಗಿಲ್ಲ. ಡಿಸೈನ್ ಹಾಕ್ಸಕ್ಕೆ ತುಂಬಾ ಕಾಸ್ಟ್ಲಿ, 3000 ಆರ್ 2000 ಆ ತರ. ಯಾವಾಗ್ಲೂ ನಮ್ಮ ಪರ್ಸನಲ್ ಕೆಲಸಗಳು ಮಾಡ್ಕೊಳ್ಳುವಾಗ ನಾವು ಅರ್ನ್ ಮಾಡ್ತಾ ಇದ್ರೆ ಮಾಡ್ಕೋಬಹುದು. ನಾವು ಮತ್ತೊಬ್ಬರನ್ನ ಕೇಳ್ಬೇಕು ಅಂತ ಅಂದ್ರೆ ಹೆಂಗಿರತ್ತೆ ಹಂಗ ಹೋಗ್ಬೇಕು. ಸೊ ನಾನು ಅವಾಗ ಈ ಬ್ಲೌಸ್ಗೆ ನಿಜ ಹೇಳ್ತೀನಿ, ಎಷ್ಟು ನಾನು ಸ್ಟಿಚ್ ಮಾಡಕ್ಕೆ ಕೊಟ್ಟಿರೋದು ಅಂತಂದ್ರೆ 130 ರುಪೀಸ್ ಏನೋ ಅಷ್ಟೇ. ಈ ತರ ಡಿಸೈನ್ ಬಕೆಟ್ ನೆಕ್ ಇಡ್ಸಿದ್ದೆ. ಇದು ಬಂದ್ಬಿಟ್ಟು ಸ್ಲೀವ್ಸ್ ಚಿಕ್ಕದಾಗಿರೋದು ಇಷ್ಟೇ. ಅವಾಗಿನ ಬ್ಲೌಸ್ ಎಲ್ಲ ನಮ್ಗೆ ಹಿಂಗೆ ಇದೆ. ಅವಾಗ ಇದೇ ಫ್ಯಾಷನ್ ಇತ್ತು. ಈ ತರ ಮುಂದ್ಗಡೆ ಬಂದ್ಬಿಟ್ಟು ಈ ತರ ಒಂದ್ ಕಡೆ ಮಾತ್ರ ಲೇಸ್ ಎಲ್ಲ ಹಚ್ಚಿರೋದು. ಇದು ಈ ತರ ಬ್ಲೌಸ್ ಇರೋದು. ಇದನ್ನ ಮದ್ವೆಗೆ ಒಂದು ಎಂಗೇಜ್ಮೆಂಟ್ಗೆ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟೆ ನಾನು ಇಷ್ಟೇ 2 ಸ್ಯಾರಿ ತಗೊಂಡಿದ್ದೀನಿ. ನಾನು ಜಾಸ್ತಿ ಪ್ಯಾಕ್ ಮಾಡಕ್ ಹೋಗಲ್ಲ. ಯಾಕಂತ ಅಂದ್ರೆ ನಮ್ಗೆ ಕ್ಯಾರಿ ಮಾಡಕ್ಕೆ ತುಂಬಾ ಕಷ್ಟ ಆಗತ್ತೆ. ಇಲ್ಲಿಂದ ಅಲ್ಲಿ ಹೋಗಿ ಹಿಡಿಯೋದು, ಅಲ್ಲಿಂದ ಅತ್ತೆ ಮನೆಗೆ ಹೋಗೋದು, ಅತ್ತೆ ಮನೆಯಿಂದ ನಮ್ಮ ಅಮ್ಮ ಮನೆಗೆ ಹೋಗೋದು, ಅಮ್ಮ ಮನೆಯಿಂದ ತಿರ್ಗಾ ನಾನು ಬ್ಯಾಂಗ್ಳೂರ್ ಬರ್ಬೇಕು. ಅದಕ್ಕೋಸ್ಕರ ಜಾಸ್ತಿ ಇಟ್ಕೊಳಕ್ ಹೋಗಲ್ಲ ನಾನು. ಸ್ಯಾರಿ 1-2 ಡ್ರೆಸ್ ತುಂಬಾ ಅಂದ್ರೆ ಇಟ್ಕೋತೀನಿ. ಏನಾದ್ರೂ ಸ್ಟಿಚಿಂಗ್ ಇದ್ರೆ ಅದನ್ನ ಮಾತ್ರ ತಗೋತೀನಿ ಅಷ್ಟೇ. ನೆಕ್ಸ್ಟ್ ಬಂದು ನಾನು ಏನ್ ತಗೋತಾ ಇದ್ದೀನಿ, ಈ ಸ್ಯಾರಿ ಬಂದ್ಬಿಟ್ಟು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ನಮ್ಮ ಮನೆ ಲಕ್ಷ್ಮಿಗೆ ಇದನ್ನ ನಾನು ವಿಯರ್ ಮಾಡಿಸಿದ್ದು. ಇದನ್ನ ಟೆಂಪಲ್ ಬಾರ್ಡರ್ ಇದೆ. ಇದು ಈ ತರ ಇದು ಕಾಟನ್ ಸ್ಯಾರಿ. ಇದನ್ನು ನಾನು ಇಲ್ಲೇ ನಮ್ಮ ಮನೆ ಹತ್ರನೇ ತಗೊಂಡಿರೋದು. ಈ ತರ ಸುದರ್ಶನಲ್ಲೂ ಸಿಗತ್ತೆ. ಇದಕ್ಕೆ 1000 ರುಪೀಸ್ ಏನೋ. ನಾನು ಇದನ್ನ ಇಲ್ಲಿ 1100 ಏನೋ ಕೊಟ್ಟು ತಗೊಂಡಿದ್ದೆ. ಇದನ್ನ ಕಾಟನ್ ಚೆನ್ನಾಗಿರುತ್ತೆ, ಸ್ಕೂಲ್ಗೂ ಉಟ್ಕೊಂಡು ಹೋಗಕ್ಕೆ ಅಂತ. ಬಾರ್ಡರ್ ಸ್ಯಾರಿ ಅಂತ ಹೇಳ್ಬಿಟ್ಟು ಹೆಂಗ್ ಕಾಣಿಸ್ತಾ ಇದೆ ಹೇಳಿ. ತುಂಬಾ ನಂಗೆ ಸೈಲೆಂಟ್ ಆಗಿರೋದ್ರಿಂದ ಕಾಟನ್ ಸ್ಯಾರಿ ಅಂದ್ರೆ ವೇರ್ ಮಾಡಕ್ ತುಂಬಾ ಇಷ್ಟ ಆಗುತ್ತೆ. ಇದು ಸುಮ್ಮನೆ ಇಟ್ಕೊಂಡಿದೀನಿ. ಏನಾದ್ರೂ ಯಾರಾದ್ರೂ ಕರೆದ್ರೆ ಎಲ್ಲಾದ್ರೂ ಹೋದ್ರೆ, ಊರಲ್ಲೂ ಜಾತ್ರೆ ಇದೆಯಲ್ಲ ಅಲ್ಲಿ ವೇರ್ ಮಾಡಕ್ ಬರತ್ತೆ ಅಂತ ಹೇಳ್ಬಿಟ್ಟು ಇದು ಒಂದು ಸ್ಯಾರಿ ಇಟ್ಕೊಂಡಿದೀನಿ. ನೆಕ್ಸ್ಟ್ ಇದು ಬಂದ್ಬಿಟ್ಟು ಇದ್ರ ಬ್ಲೌಸ್ ಪೀಸ್ ಬಂದ್ಬಿಟ್ಟು ಈ ತರ ಇರೋದು ಚೆನ್ನಾಗಿದೆ ಬ್ಲೌಸ್ ಪೀಸ್. ಈ ಬ್ಲೌಸ್ ಪೀಸ್ ನೋಡಿ ನಾನು ಸ್ಯಾರಿ ತಗೊಂಡೆ. ಬಾರ್ಡರ್ ಅಲ್ಲಿ ಈ ತರ ಬಂದಿದೆ. ಈ ತರ ಇದನ್ನ ಫುಲ್ ಸ್ಲೀವ್ಸ್ ಇಲ್ಲಿವರೆಗೂ ಇಟ್ಕೊಂಡ್ಬಿಟ್ಟು ನಾನು ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂತ ಇದೆ. ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಇಲ್ಲಿ. ನಾನು ಈ ತರ ಊರಿಗೆ ಹೋದಾಗ ಒಂದು 4-5 ಬ್ಲೌಸ್ ಪೀಸ್ ನ ತಗೊಂಡೋಗ್ಬಿಟ್ಟು ಸ್ಟಿಚ್ ಮಾಡಕ್ ಕೊಡ್ತೀನಿ.
ನೋಡೋಣ, ಅವ್ರು ಯಾವಾಗ್ಲಾದ್ರೂ ಕೊಡ್ಲಿ, ಬೇಕಿದ್ರೆ ಕೊರಿಯರ್ ಮಾಡಿಸ್ಕೊಳ್ಳೋಣ ಅತ್ತೆ ಕಡೆಯಿಂದ ಅಂತ ಹೇಳ್ಬಿಟ್ಟು. ನಮ್ಮ ಅತ್ತೆನೂ ತೋರಿಸ್ತೀನಿ ನಿಮ್ಗೆ ಹೆಂಗಿದ್ದಾರೆ ನಮ್ಮ ಅತ್ತೆ ನಮ್ಮ ಮಾವ ಹೆಂಗಿದ್ದಾರೆ, ನಮ್ಮ ಅತ್ತೆ ಮನೆ ಹೇಗಿದೆ ಅಂತ ಹೇಳಿ. ಇದು ಬ್ಲೌಸ್ ಪೀಸ್ ಸ್ಟಿಚ್ ಮಾಡಿಸ್ಬೇಕು. ಈ ಸ್ಯಾರಿ ಜೊತೆ ಇದು ಕಾಂಬಿನೇಷನ್ ಚೆನ್ನಾಗಿದೆಯಲ್ಲ. ಈ ತರ ಇದನ್ನ ನಾವು ಪ್ಲೀಟ್ ಮಾಡ್ಬಿಟ್ಟು ಈ ತರ ಹಾಕೊಂಡ್ರೆ ಇದು ಇದೇನಿರತ್ತಲ್ಲ ಇದು ಬ್ಲೌಸ್, ಇದು ಈ ತರ ಇಲ್ಲಿ ಈ ತರ ಸ್ಲೀವ್ಸ್ ತರ ಬಂದ್ರೆ ಎಷ್ಟು ಲುಕಿಂಗ್ ತುಂಬಾ ಗ್ರ್ಯಾಂಡ್ ಅನ್ಸುತ್ತೆ. ಬ್ಲೌಸ್ ಸುಮ್ಮನೆ ಪ್ಲೇನ್ ಆಗಿ ಇದ್ಬಿಟ್ಟು ಇದು ಈ ತರ ಇದ್ರೆ ಕಾಟನ್ ಸ್ಯಾರೀಸ್ ಅಷ್ಟು ಲುಕ್ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನಾವು ಮೀಟಿಂಗ್ಗೆ ಏನಾದ್ರು ಫಂಕ್ಷನ್ ಇದ್ರೆ ಸ್ಕೂಲಲ್ಲಿ ಚೆನ್ನಾಗಿರತ್ತೆ ಅಂತ ತಗೊಂಡಿರೋದು. ಇದನ್ನು ಇಟ್ಕೋತಾ ಇದ್ದೀನಿ, ಈ ಸ್ಯಾರಿನೂ ಕೂಡ. ಈ ಬ್ಲೌಸ್ ಪೀಸು ಇದು ಲಾಸ್ಟ್ ಟೈಮ್ ಅಲ್ಲಿರೋ ಅದ್ರ ನೆಕ್ಸ್ಟ್ ಹಿಂದೆ ವರ್ಷ ಇದನ್ನ ನಾನು ಸ್ಯಾರಿ ಏನು ನಾನು ಅಂದ್ರೆ ದೇವ್ರಿಗೆ ಏನು ಇದು ಮಾಡಕ್ ಹೋಗಿರ್ಲಿಲ್ಲ, ಸುಮ್ನೆ ಇದನ್ನ ಈ ಬ್ಲೌಸ್ ಪೀಸ್ ನಾನು ಇದು ಮಾಡಿದ್ರು. ಇದು ಸುಮ್ನೆ ಹೊಲಿಸ್ಕೊಳ್ಳೋಣ ಹೆಂಗಿರತ್ತೆ, ಯಾವ್ದಾದ್ರು ಸ್ಯಾರಿ ಮ್ಯಾಚ್ ಆಗುತ್ತೆ, ಇಲ್ಲ ಅದಕ್ಕೂ ಒಂಥರ ಕಲಂಕರಿ ಇದು ಅಂತ ಹೇಳ್ಬಿಟ್ಟು ಫುಲ್ ಸ್ಲೀವ್ಸ್ ಹಾಕೊಂಡು ನಾವು ಈ ತರ ಸ್ಟಿಚ್ ಮಾಡಿಸ್ಕೊಂಡ್ರೆ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ಬ್ಯಾಂಗ್ಳೂರಲ್ಲಿ ನಾನು ಸ್ಟಿಚ್ ಮಾಡ್ಸಕ್ ಹೋದ್ರೆ ಒಂದ್ ಸ್ಯಾರಿಗೆ ತುಂಬಾ ಕಾಸ್ಟ್ಲಿ ಇದೆ ಇಲ್ಲಿ, ಅದಕ್ಕೋಸ್ಕರ ಅಲ್ಲಿ ಮಾಡಿಸಿದ್ರೆ ನಂಗೆ ಕಡಿಮೆ ಅನ್ಸತ್ತೆ. ಅದಕ್ಕೋಸ್ಕರ ನಾನು ಅಲ್ಲೇನೆ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಇದು ಒಂದು ತಗೊಂಡು ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಇದನ್ನು ಪ್ಲೇನ್ ಆಗಿರತ್ತೆ, ಹಂಗೆ ಇದನ್ನು ಒಂದು ಹಂಗೆ ಮಾಡ್ಸೋಣ, ಯಾವ್ದಾದ್ರು ಒಂದು ಸ್ಯಾರಿ ಮ್ಯಾಚ್ ಆಗುತ್ತೆ, ಇಲ್ಲ ಮನೇಲಿ ಏನಾದ್ರೂ ಫಂಕ್ಷನ್ ಇದ್ರೆ ಹಾಕೊಳಕ್ ಬರತ್ತೆ ಅಂತ. ಇದು ಅರವಿಂದ್ ಮಿಲ್ ಅಂತ ಹೇಳ್ತಾರಲ್ಲ, ಅದು ಅರವಿಂದ್ ಮಿಲ್ ಬಟ್ಟೆನ ಹೆಂಗ್ ಕಂಡುಹಿಡಿಯೋದು ಅಂತ ಹೇಳ್ಕೊಡ್ತೀನಿ. ಇದು ಬಟ್ಟೆ ಇರುತ್ತಲ್ಲ, ಇದನ್ನ ನೀವು ಹಿಂಗ್ ಮಾಡ್ಬಿಟ್ಟು ಸ್ವಲ್ಪ ಈ ತರ ಹಿಂಗ್ ಕ್ರಶ್ ಮಾಡಿ ಹಿಂಗ್ ಸ್ಮೆಲ್ ನೋಡಿದ್ರೆ ಇದರಲ್ಲಿ ಲೆಮನ್ ಸ್ಮೆಲ್ ಬರುತ್ತೆ. ಲೆಮನ್ ಸ್ಮೆಲ್ ಬರುತ್ತಲ್ಲ, ಯಾವ್ದು ಲೆಮನ್ ಸ್ಮೆಲ್ ಬರುತ್ತಲ್ಲ ಅದು ಅರವಿಂದ್ ಮಿಲ್ಲಿಂದು ಬಟ್ಟೆ ಅಂತ ಹೇಳ್ಬೇಡು. ಕ್ಲಾತ್ ತುಂಬಾ ಚೆನ್ನಾಗಿರತ್ತೆ, ಕ್ವಾಲಿಟಿ ತುಂಬಾ ಚೆನ್ನಾಗಿರತ್ತೆ. ಅದನ್ನ ಅಂದ್ರೆ ನಮ್ಮಮ್ಮ ಅದೆಲ್ಲ ಡೈಲಿ ವೇರ್ಗೆ ಈ ತರನೇ ತಗೊಂಡ್ಬಿಟ್ಟು ಸ್ಟಿಚ್ ಮಾಡಿಸ್ಕೊಂಡ್ಬಿಟ್ಟು ಹಾಕೋತಾರೆ. ಈಚಿನೆಸ್ ಏನು ಅನ್ಸಲ್ಲ, ಸಾಫ್ಟ್ ಆಗಿರತ್ತೆ. ಅರವಿಂದ್ ಮಿಲ್ಲಿಂದು ಬೇಕು ಅಂತ ಹೇಳಿದ್ರೆ ನಿಮ್ಗೆ ಶಾಪಲ್ಲಿ ಕೊಡ್ತಾರಲ್ಲ, ಅವಾಗ ಅದನ್ನ ಕಂಡುಹಿಡಿಯೋದೇನಂದ್ರೆ ಮೆಥಡ್ ಇದೆ ಅಂತ ಹೇಳ್ಬೋದು. ಇದೊಂದು ಮಾಡ್ಸೋಣ ಅಂತ ಇಟ್ಕೊಂಡಿದ್ದೀನಿ. ಇದು ಒಂದು 3 ಬ್ಲೌಸ್ ಸ್ಟಿಚ್ ಕೊಡೋಣ ಅಂತ. ಇದು ಗ್ರೀನ್ ಕಲರ್, ಇದನ್ನೇ ಕೊಡ್ತೀನಿ ಮೆಜರ್ಮೆಂಟ್ ಬ್ಲೌಸ್. ನೆಕ್ಸ್ಟ್ ಬಂದು ನೆಕ್ಸ್ಟ್ ಇದು ಸಾರಿ ಶೇಪ್ ವೇರ್ ಈ ತರ ಇದೆ. ನಾನು ಕ್ರೀಮ್ ಕಲರ್ ತಗೊಂಡಿದ್ದೀನಿ, ತುಂಬಾ ಚೆನ್ನಾಗಿ ಕೊಡುತ್ತೆ ಸ್ಯಾರಿ. ಬಟ್ ನಿಮ್ಗೆ ಇದನ್ನ ವಿಯರ್ ಮಾಡ್ಬಿಟ್ಟು ಈ ತರ ಇಲಾಸ್ಟಿಕ್ ಇದೆ, ಇದು ಸ್ಟ್ರೆಚಬಲ್, ಇಲ್ಲಿ ಕೂಡ ಈ ತರ ಸ್ಟ್ರೆಚಬಲ್ ಬರುತ್ತೆ. ಇದನ್ನ ಹಾಕೊಂಡ್ಬಿಟ್ಟು ನೀವು ಸ್ಯಾರಿ ವಿಯರ್ ಮಾಡಿದ್ರೆ ಎಲ್ಲೂ ಹೋಗಷ್ಟಿಲ್ಲ, ಬಿಕಾಸ್ ಒಂದ್ ಕಡೆನೆ ಕೂಡ್ಬೇಕು. ನೀವೆಷ್ಟು ವಾಕ್ ಮಾಡ್ತಿರಲ್ಲ, ವಾಕ್ ಮಾಡ್ದಂಗೆ ನಿಮ್ಗೆ ಥೈಸ್ ಪೇನ್ ಬರುತ್ತೆ, ಲೆಗ್ಸ್ ಪೇನ್ ಅಂತೂ ಖಂಡಿತ ಬಂದೇ ಬರುತ್ತೆ. ಬಿಕಾಸ್ ನೀವು ಮಕ್ಕಳನ್ನೆಲ್ಲ ಓಡಾಡಿ ಹಿಡಿಯಕ್ಕಾಗಲ್ಲ, ಮಾಡಕ್ಕಾಗಲ್ಲ. ಸುಮ್ನೆ ಹೋಗ್ಬಿಟ್ಟು ಬೊಂಬೆ ತರ ಕೂತ್ಕೊಂಡು ಸುಮ್ನೆ ಇದ್ದು ಬಂದ್ರೆ ಓಕೆ, ಕಂಫರ್ಟಬಲ್ ಆಗಿ ಅಷ್ಟು ಅನ್ಸಲ್ಲ ಅಂತ ಹೇಳ್ತೀನಿ. ಓಡಾಡಿ ಮದುವೆ ಮಾಡಕ್ಕೆ ಸುಮ್ನೆ ಎಷ್ಟು ತರ ಹೋಗ್ಬಿಟ್ಟು ಕೂತ್ಕೊಂಡು ಬರಕ್ಕೆ ಓಕೆ ಅಂತ ಹೇಳ್ಬೋದು. ಇದು ಇಟ್ಕೊಂಡಿದೀನಿ, ನನ್ಗೇನು ಓಡಾಡೋದು ಅದೇನು ಮಾಡಲ್ವಲ್ಲ, ಅದಕ್ಕೋಸ್ಕರ ನೋಡೋಣ, ಆದ್ರೆ ಹಾಕೋತೀನಿ, ಇಲ್ಲ ಅಂತಂದ್ರೆ ಇಲ್ಲ. ನೆಕ್ಸ್ಟ್ ಇದೆರಡು ಪೆಟ್ಟಿ ಕೊಟ್ಟಿಟ್ಕೊಂಡಿದೀನಿ ಸ್ಯಾರಿಗೆ, ಅದನ್ನ ನೋಡೋಣ, ಅದೇ ಏನಾದ್ರೂ ನೈಟಿ ಹಾಕೊಂಡ್ರೆ ಹಾಕೊಳಕ್ಕೂ ಬೇಕಾಗತ್ತೆ ಅಂತ. ನೆಕ್ಸ್ಟ್ ಇದು ನಮ್ಮ ತಂಗಿ ಬ್ಲೌಸ್ ಕೊಡ್ಬೇಕಲ್ಲ ಅವಳಿಗೆ. ಇದು ತೋರಿಸಿದ್ದೀನಲ್ಲ ನಾನು ಒಂದು ಲಾಗ್ ಅಲ್ಲಿ, ಇದು ಈ ಬ್ಲೌಸ್ ನ ಕೊಡ್ಬೇಕು ಅವಳಿಗೆ. ಈ ಬ್ಲೌಸ್ ನ ಕೊಟ್ಬಿಡ್ತೀನಿ, ನಮ್ಮ ಮನೆಗೆ ಹೋಗ್ತೀನಲ್ಲ, ಅವಳು ಬಂದಿರ್ತಾಳೆ, ಅಲ್ಲೇ ಕೊಟ್ಬಿಡ್ತೀನಿ ನಾವು. ಇದು ಈ ಡ್ರೆಸ್ ನ ಇಟ್ಕೊಂಡಿದೀನಿ, ಸುಮ್ನೆ ಹಾಕೊಳಕ್ ಬರತ್ತೆ ಅಂತ ಹೇಳಿ ತೋರಿಸ್ತೀನಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಈ ಡ್ರೆಸ್ ಉಲ್ಟಾ ಮಾಡಿಟ್ಟಿದ್ದೀನಿ, ಹಾಕೊಂಡಿದ್ದೆ. ಇದಕ್ಕೂ ಸ್ಲೀವ್ಸ್ ಈ ತರ ಇದೆ. ಇದು ಫ್ಯಾಷನ್ ಆಗಿತ್ತು ಅವಾಗ ಈ ತರ ಬಟ್ಟೆ. ಇದಕ್ಕೂ ಸ್ಲೀವ್ಸ್ ಹಚ್ಚಿಸ್ಬೇಕು, ಅಲ್ಲೇನೆ ಹಚ್ಕೊಡ್ತಾರೆ, ಅದಕ್ಕೆ ಅಲ್ಲೇ ನಾನು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತಗೊಂಡಿದ್ದೀನಿ.
ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಹಾಕ್ಸೋಣ ಅಂತ ಇದನ್ನ ಒಂದು ಇಟ್ಕೊಂಡಿದ್ದೀನಿ. ಹಾಕೊಳಕ್ ಬರುತ್ತೆ, ಅಲ್ಲಿ ಹೋದ್ರೆ ಬೇಕೇ ಬೇಕಲ್ಲ ಡ್ರೆಸ್ಸು. ಜಾಸ್ತಿ ಇದ್ರೆ ಓಕೆ, ಎಲ್ಗಾದ್ರೂ ಹೋಗ್ತಾ ಇರ್ತೀವಿ ಊರಿಗೆ, ಪರ್ಚೇಸ್ ಮಾಡೋಕ್ಕಾಗಲ್ಲ, ಇದ್ದಿದ್ದನ್ನೇ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಬಂದ್ಬಿಟ್ಟು ಇದು ಆರೆಂಜ್ ಕಲರ್ ಲೆಗ್ಗಿನ್ಸ್ ಇಟ್ಕೊಂಡಿದ್ದೀನಿ ಈ ತರ. ನೆಕ್ಸ್ಟ್ ಇದು ಈ ತರ ಪಟಿಯಾಲ ಪ್ಯಾಂಟ್ ಮತ್ತೆ ಪಟಿಯಾಲ ದುಪ್ಪಟ್ಟ ಬರುತ್ತೆ. ಈ ತರ ನಮ್ಗೆ ಕಾಟನ್ ಅಲ್ಲಿ ಸಿಗುತ್ತೆ, ಪ್ಲೇನ್ ಅಲ್ಲಿ ಸಿಗುತ್ತೆ. ಈ ತರ ದುಪ್ಪಟ್ಟ ಇದೆ, ತುಂಬಾ ದೊಡ್ಡದಿರುತ್ತೆ. ನಾನು ಮುಚ್ಚಿಲ್ಲ, ಆಕ್ಚುಲಿ ಇದು ನನ್ಗಲ್ಲ, ನಮ್ಮ ಅಕ್ಕ ಹೇಳಿದ್ರು, ಅದಕ್ಕೋಸ್ಕರ ತಗೊಂಡ್ ಬಂದಿದ್ದೀನಿ. ಇದನ್ನ ನೋಡ್ಬೋದು ಇಲ್ಲಿ ಹೆಂಗಿದೆ ಅಂತ. ಇದು ಬಂದ್ಬಿಟ್ಟು ಪಟಿಯಾಲ ಪ್ಯಾಂಟ್ ಈ ತರ ತುಂಬಾ ದೊಡ್ಡದಾಗಿದೆ. ಹಾಕೊಂಡ್ರೆ ಫುಲ್ ಫ್ರಿಲ್ ಆಗಿ ಬರುತ್ತೆ. ಇದು ಅಷ್ಟೇ 600 ಏನೋ ಅಷ್ಟೇ. ಈ ತರ 600ಗೆ ಒಂದು ದುಪ್ಪಟ್ಟ ಮತ್ತೆ ಈ ತರ ಪ್ಯಾಂಟ್, ಪಟಿಯಾಲ ಪ್ಯಾಂಟ್ಸ್ ಓಪನ್ ಮಾಡ್ಬಿಟ್ಟು ತೋರಿಸ್ತೀನಿ ಹೆಂಗ್ ಕಾಣಿಸುತ್ತೆ ಅಂತ. ತುಂಬಾ ವೈಡ್ ಆಗಿರುತ್ತೆ ನೋಡಿ. ಈ ತರ ಪ್ಲೇನ್ ಅಲ್ಲೂ ಕಲರ್ ಸಿಗುತ್ತೆ, ಈ ತರ ಪ್ರಿಂಟೆಡ್ ಎಲ್ಲೂ ಚೆನ್ನಾಗಿರೋದು ಸಿಗುತ್ತೆ. ಏನಂದ್ರೆ ಇದು ಈ ತರ ತಗೊಂಡ್ಬಿಟ್ಟು ನಾವು ಕಟ್ ಪೀಸ್ ಸಿಗತ್ತಲ್ಲ, ಕಟ್ ಪೀಸ್ ತಗೊಂಡ್ಬಿಟ್ಟು ನಮ್ಗೆ ಎಷ್ಟು ಲೆಂತ್ ಬೇಕು ಅಷ್ಟು ಲೆಂತ್ ನಾವು ಇದನ್ನ ಏನಂದ್ರೆ ಸ್ಟಿಚ್ ಮಾಡ್ಕೊಂಡು ಹಾಕೋಬಹುದು. ಚೆನ್ನಾಗಿರುತ್ತೆ ಇದು, ತುಂಬಾ ಒಂಥರ ಕಂಫರ್ಟಬಲ್ ಆಗಿ ಟ್ರಾವೆಲಿಂಗ್ ಮಾಡಕ್ಕೆ, ಹಾಕೊಳ್ಳಕ್ಕೆ, ಎಲ್ಲಾದ್ರೂ ಊರಿಗೆ ಹೋದ್ರೆ ಮಾಡಿದ್ರೆ ಅಂತ. ಇದು ಒಂದು ತಗೊಂಡ್ ಬಂದಿದೆ, ಕೊಡ್ಬೇಕು. ಅಮ್ಮ ಊರಿಗೆ ಹೋಗ್ತೀನಿ, ಅಲ್ಲೇ ಕೊಡ್ತೀನಿ. ನೆಕ್ಸ್ಟ್ ಇದು ಸುಮ್ಮನೆ ಹಿಂಗೆ ಡೈಲಿ ವೇರ್ ಬರುತ್ತಂತ ಇಟ್ಕೊಂಡಿರೋದು ಈ ಕುರ್ತಾನ ಅಲ್ಲಿ. ನೆಕ್ಸ್ಟ್ ಇದು ಶ್ರೇಯಾಂಗ್ ಬಟ್ಟೆ, ಇದೆಲ್ಲ ಶ್ರೇಯಾಂಗ್ ಬಟ್ಟೆ, ಇದೆಲ್ಲ ಕೋಟ್ ಇರೋದು. ಈ ತರ ಒಂದ್ಗೆ ಮದ್ವೆ ಚೆನ್ನಾಗಿರತ್ತೆ ಅಂತ, ಒಂದ್ ಮದ್ವೆಗೆ ಒಂದು ಎಂಗೇಜ್ಮೆಂಟ್ಗೆ ಅಂತ ಹೇಳ್ಬಿಟ್ಟು ಇದೆರಡು ಒಂದ್ಗಾಗತ್ತೆ ಅಂತ ಇದು ಇಟ್ಕೊಂಡಿದ್ದೀನಿ. ಇದು ಪ್ಯಾಂಟ್ ಇದೆ, ಇನ್ನೊಂದು ಪ್ಯಾಂಟ್ ಇದೆ, ವಾಶ್ ಮಾಡ್ಬಿಟ್ಟು ಹಾಕ್ತೀನಿ. ನೆಕ್ಸ್ಟ್ ಒಂದು ಫ್ರಾಕ್ ತಗೊಂಡಿದ್ದೀನಿ, ತೋರಿಸ್ತೀನಿ ನಮ್ಮ ಅಕ್ಕ ಮದುವೆಗೆ ಅಂತ ಹೇಳ್ಬಿಟ್ಟು. ಹೇಗಿದೆ ಫ್ರಾಕ್? ಚೆನ್ನಾಗಿದ್ಯಾ? ಈ ತರ ಇದೆ, ಪಿಂಕ್ ಕಲರ್, ಇಲ್ಲಿ ಫುಲ್ ಪರ್ಲ್ಸ್ ತರ ಬಂದಿದೆ. ಈ ತರ ನಂಗೆ ಗರ್ಲ್ಸ್ ಡ್ರೆಸ್ ಅಂದ್ರೆ ತುಂಬಾ ಇಷ್ಟ. ನಂಗೆ ಹುಡ್ಗ ಇರೋದ್ರಿಂದ ನಂಗೆ ಅವನ ಡ್ರೆಸ್ನ ಅಷ್ಟು ಚೂಸ್ ಮಾಡಕ್ಕಾಗಲ್ಲ. ಅವರು ರಕ್ಷಿತೆ ಚೂಸ್ ಮಾಡ್ತಾರೆ ಅವ್ನಿಗೆ ಡ್ರೆಸ್ಸಸ್ನೆಲ್ಲ. ನಾನ್ ಚೂಸ್ ಮಾಡಿದ್ರೆ ಅವ್ನಿಗೆ ಶರ್ಟ್ ಅದೆಲ್ಲ ಹೆಂಗ್ ಮಾಡ್ಬಿಡ್ತೀನಿ ಅಂತ ಅಂದ್ರೆ ಇದ್ರ ಫ್ಲಾಸ್ ತರ ಇರೋದನ್ನೇ ನಾನು ಸೆಲೆಕ್ಟ್ ಮಾಡ್ಬಿಡ್ತೀನಿ. ಅವಾಗ ಏನ್ ಹುಡ್ಗಿರ್ ತರ ನೀನು ಅವ್ನ್ಗೆ ಯಾವ ತರ ಸೆಲೆಕ್ಟ್ ಮಾಡ್ತೀಯ ಅಂತ ಚೆಕ್ಸ್ ಅಲ್ಲಿ ಇರೋದು ಆ ತರ ಸೆಲೆಕ್ಟ್ ಮಾಡ್ತಾ ಇರೋದು. ಹುಡ್ಗಿರ್ದು ಬಟ್ಟೆ ಜಾಸ್ತಿ ಆಪ್ಷನ್ ಇರುತ್ತೆ, ಹುಡ್ಗಿರ್ ಬಟ್ಟೆ ಅಷ್ಟೊಂದು ಆಪ್ಷನ್ ಇರಲ್ಲ ಅಂತ ಹೇಳ್ಬೋದು. ಇಷ್ಟೇ ಮಾಡಿದೀನಿ. ಇವಾಗ ನೆಕ್ಸ್ಟ್ ಇದು ಪುದೀನಾ ಲೀವ್ಸ್ ಪೌಡರ್ ಅಂಡ್ ನೀಮ್ ಪೌಡರ್ ಇಟ್ಕೊಂಡಿದೀನಿ. ಊರಲ್ಲಿ ಸ್ವಲ್ಪ ವೀಕ್ ಒಂದ್ಸ್ ಎರಡು ಮಿಕ್ಸ್ ಮಾಡ್ಬಿಟ್ಟು ತಲೆ ಹಚ್ಕೊಳ್ಳೋಣ ಪ್ಯಾಕ್ ತರ ಮಾಡಿ ಅಂತ. ಸುಮ್ನೆ ಬಿಟ್ರೆ ಹಂಗೆ ಏನು ಮಾಡ್ಕೊಳಕ್ಕಾಗಲ್ಲ, ಅದಕ್ಕೋಸ್ಕರ ಇದು ಇಟ್ಕೊಂಡಿದೀನಿ. ಇದೆಲ್ಲ ಬ್ಯಾಗ್ ಅಲ್ಲಿ ಹಾಕ್ಬೇಕು ನಾನು. ಇದು ಪ್ಯಾಕ್ ಮಾಡಿ ಹಾಕೋಣ ಅಂತ ನಾನು ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೆ. ಇದೆಲ್ಲ ಇಟ್ಕೊಳ್ಳೇಬೇಕು ಸ್ಟಿಚ್ ಮಾಡ್ಸಕ್ಕೆ. ಇದೆಲ್ಲ ಬ್ಯಾಗ್ ಪ್ಯಾಕ್ ಮಾಡೋದೇ ಒಂದು ತಲೆನೋವಾಗತ್ತೆ. ಯಾರಿಗೆಲ್ಲ ಬ್ಯಾಗ್ ಪ್ಯಾಕ್ ಮಾಡೋದು ಇಷ್ಟ, ಯಾರಿಗೆಲ್ಲ ಬೋರಿಂಗ್ ಆಗಿರತ್ತೆ ಅಂತ ಮೆಸೇಜ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೋಡೋಣ. ನನ್ಗೆ ಬ್ಯಾಗ್ ಊರಿಗೆ ಹೋಗ್ತಾ ಇದ್ದೀನಿ ಅಂತ ಅಂದ್ರೆ ಬ್ಯಾಗ್ ಪ್ಯಾಕ್ ಮಾಡಿದ್ರೆ ಊರಿಗೆ ಓಕೆ ರೆಡಿ ಅಂತ. ಬ್ಯಾಗ್ ಪ್ಯಾಕ್ ಮಾಡಿಲ್ಲ ಅಂತಂದ್ರೆ ಇವತ್ ಬೇಡ ಹೋಗೋದು ನಾಳೆ ಹೋಗೋಣ, ಇವತ್ ಬೇಡ ಹೋಗೋದು ನಾಳೆ ಹೋಗೋಣ ಅಂತ ಹಂಗೆ ಇರತ್ತೆ. ನಾನು ವ್ಯಾನಿಟಿ ಬ್ಯಾಗ್ ತಗೋಬೇಕು, ನಂದೆಲ್ಲ ವ್ಯಾನಿಟಿ ಬ್ಯಾಗ್ ಎಲ್ಲ ಹಾಳಾಗಿ ಹೋಗ್ಬಿಟ್ಟಿದೆ. ನೋಡೋಣ ಸಾಯಂಕಾಲ ರಕ್ಷಿತ್ ಬಂದ್ರೆ ತಗೊಂಡ್ ಬರೋಣ ಹೊಸದು ಅಂತ ಅನ್ಕೊಂಡಿದೀನಿ. ಹೋದ್ರೆ ಒಂದು ಬ್ಯಾಗ್ ಅಂಡ್ ಒಂದು ವ್ಯಾನಿಟಿ ಬ್ಯಾಗ್ ಇಟ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು, ಮತ್ತೆ ಫೇಸ್ ವಾಶ್ ಮತ್ತೆ ಸನ್ಸ್ಕ್ರೀನ್ ಯಾವ್ದೆಲ್ಲ ತಗೊಂಡಿದೀನಿ, ಯಾವ್ದೆಲ್ಲ ಇಟ್ಕೊಂಡಿದ್ದೀನಿ ಅಂತ. ಇದೇ ಬೋರಿಂಗ್ ತಗೊಂಡು ಹೋಗಕ್ಕೆ, ಎಲ್ಲಾನು ಎತ್ಕೊಂಡು ಹೋಗಕ್ಕೆ. ಇದು ಬಂದ್ಬಿಟ್ಟು ಸಿರಮ್ ಇಟ್ಕೊಂಡಿದ್ದೀನಿ, ವಿಟಮಿನ್ ಸಿ ಸಿರಮ್. ನಾನು ಡರ್ಮಾಕೋರ್ದೆ ಯೂಸ್ ಮಾಡೋದು.
ಒಂದು ಸಿರಮ್ ಉಲ್ಟಾ ಕಾಣಿಸ್ತಾ ಇದೆ ಅನ್ಕೊಂತೀನಿ. ಸಿರಮ್ ಅಂಡ್ ಮಾಯಿಶ್ಚರೈಸರ್, ಫೇಸ್ ಮಾಯಿಶ್ಚರೈಸರ್ ಆಯಿಲ್ ಫ್ರೀ ಮಾಮಾ ಅರ್ತ್ ಅವ್ರದ್ದು, ಆಪಲ್ ಸೈಡ್ ವಿನೆಗರ್ ಅವ್ರದ್ದು. ಇದು ಒಂದು ಯಾವ್ದಿದು ಆಕ್ಟಿವೇಟೆಡ್ ಚಾರಕೋಲ್ ಅದು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಬಾಡಿ ಲೋಷನ್, ರೋಸ್ ಫ್ಲೇವರ್ ಇರೋದು. ಇದು ಸನ್ಸ್ಕ್ರೀನ್ ಲೋಟಸ್ ಅವ್ರದ್ದು, ಬಯೋಟಿಕ್ ಅವ್ರದ್ದು ಅಡ್ವಾನ್ಸ್ ಆಯುರ್ವೇದ ಬಯೋ ಕುಕುಂಬರ್. ಇಷ್ಟೇ. ಸ್ವಲ್ಪ ವ್ಯಾಸ್ಲಿನ್ ಇಟ್ಕೊಂಡಿದ್ದೀನಿ ಬೇಕಾಗುತ್ತೆ ಅಂತ. ಅಪ್ಪರ್ ಲಿಪ್ ಈ ತರ, ಸಾರಿ ಅಪ್ಪರ್ ಲಿಪ್ ನಾಟ್ ವಾಟ್ ಲಿಪ್ ಬಾಮ್ ಸಾರಿ ಲಿಪ್ ಬಾಮ್ ಇಟ್ಕೊಂಡಿದ್ದೀನಿ. ಇದೆಲ್ಲ ಈ ತರ ಬ್ಯಾಗ್ ಎಲ್ಲ ಇಟ್ಕೊಂಡಿದ್ದೀನಿ. ಈ ತರ ಬ್ಯಾಗ್ ಎಲ್ಲ ಅಂದ್ರೆ ಈ ತರ ಎಲ್ಲ ಇಟ್ಕೊಂಡ್ಬಿಡ್ತೀನಿ. ಫೇಸ್ ವಾಶ್ ಏನೋ ಚೆನ್ನಾಗಿಲ್ಲ, ನೋಡ್ಬೇಕು ಬೇರೆ ಎಲ್ಲ ಇಟ್ಕೊಂಡ್ಬಿಟ್ಟು ಅಂತ ಈ ತರ ಬ್ಯಾಗ್ ಅಲ್ಲಿ ಇದೆಲ್ಲ ಹಾಕಿಟ್ಕೊಂಡಿದ್ದೀನಿ. ಅಂದ್ರೆ ಬೇಗ ಸಿಗತ್ತೆ ಅಂತ ಹೇಳ್ಬಿಟ್ಟು ಇದಿಷ್ಟನ್ನು ಇದ್ರಲ್ಲಿ ಹಾಕಿ ಈ ತರ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಕಾಸ್ಮೆಟಿಕ್ಸ್ ಏನೆಲ್ಲ ತಗೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ನಿಮ್ಗೆ, ಏನೆಲ್ಲ ಇಟ್ಕೊಂಡಿದ್ದೀನಿ ಅಂತ. ಇದರಲ್ಲಿ ಫುಲ್ ಕಾಸ್ಮೆಟಿಕ್ಸ್ ಇಟ್ಕೊಂಡಿರೋದು ನಾನು. ಒಂದು ಐ ಶ್ಯಾಡೋ ಪ್ಯಾಲೆಟ್ ನಾನು ಲಾಸ್ಟ್ ಟೈಮ್ ಇಟ್ಕೊಂಡು ಹೋಗ್ಬಿಟ್ಟು ಏನಾಗಿತ್ತು ಅಂತ ಹೇಳಿದ್ರೆ ಫುಲ್ ಎಲ್ಲಾನು ಹಾಳಾಗಿ ಒಡೆದೋಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಈ ತರ ಒಂದು ಬ್ಯಾಗ್ ಅಲ್ಲಿ ಈ ತರ ಐ ಶ್ಯಾಡೋ ಪ್ಯಾಲೆಟ್ ಇಟ್ಕೊಂಡಿದ್ದೀನಿ. ಈ ತರ ಶೇಡ್ಸ್ ಇದೆ. ಹೈಲೈಟ್ ಮಾಡ್ಕೊಳಕ್ಕೂ ಆಗುತ್ತೆ, ಬ್ಲಶಿಂಗ್ ಮಾಡ್ಕೊಳಕ್ಕಾಗುತ್ತೆ, ಎಲ್ಲ ಇದರಲ್ಲೇ ಮಾಡ್ಕೊಳ್ಳೋಣ ಅಂತ. ಬಿಕಾಸ್ ಇವಾಗ ನಂಗೆ ಶಾಪಿಂಗ್ ಮಾಡೋಕ್ಕೂ ಟೈಮ್ ಇಲ್ಲ, ಅದು ಬರ್ಬೇಕಂದ್ರೆ ಟೈಮ್ ಆಗತ್ತೆ. ಅದು ಬಂದಾದ್ಮೇಲೆ ನಾನು ಅದೆಲ್ಲ ಎತ್ತಿಟ್ಕೊಂಡು ಹೋಗ್ಬೇಕಂತಂದ್ರೆ ಇಟ್ಸ್ ನಾಟ್ ಅ ಪಾಸಿಬಲ್. ಸೊ ಇದ್ರಲ್ಲೇ ಎಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ಮುಂದೆ ಇಟ್ಕೋತಾ ಇದ್ದೀನಿ. ಅದನ್ನ ಈ ತರ ಬ್ಯಾಗ್ ಹಾಕೋತಾ ಇದ್ದೀನಿ ನಾನು. ನೀಟಾಗಿ ಸೇಫ್ ಆಗಿರುತ್ತೆ ಅಂತ ನೋಡೋಣ. ಸೇಫ್ ಆಗಿರುತ್ತೋ ಹೆಂಗಿರುತ್ತೋ ಅಂತ ಡೋಂಟ್ ನೋ. ಹೋದ್ರೆ ಅಷ್ಟೇ ಕಷ್ಟ. ನೆಕ್ಸ್ಟ್ ಇದು ಬಂದ್ಬಿಟ್ಟು ಫೌಂಡೇಶನ್ ಪೌಡರ್, ಫಿಟ್ಮಿ ಅವ್ರದ್ದು ಮೆಬಲಿನು. ಇದು ನಂಗೆ ಕಲರ್ ಸ್ವಲ್ಪ ಶೇಡ್ ಸ್ವಲ್ಪ ಚೆನ್ನಾಗಿ ಸಿಕ್ಕಿಲ್ಲ. ಓಕೆ, ನಂಗೆ ಇವಾಗ ಬೇಕಲ್ವಾ, ಅಲ್ಲಿ ಸಿಗಲ್ಲ, ಹಳ್ಳಿಲಿ ಏನು ಸಿಗಲ್ಲ, ಅದಕ್ಕೋಸ್ಕರ ಇದು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಸ್ಟಿಕ್ಕರ್. ನೆಕ್ಸ್ಟ್ ನೇಲ್ ಪಾಲಿಶ್ ಪಿಂಕ್ ಕಲರ್ ಅಂಡ್ ಹೈಟೆಕ್ಸ್ ಅವ್ರದ್ದು ಐಲೈನರ್. ಸ್ಟಿಕ್ಕರ್ಸ್, ಪ್ಲೇನ್ ಸ್ಟಿಕ್ಕರ್ಸ್, ಈ ತರ ಕ್ಲಿಪ್ಸ್ ಒಂದು ಟೈಮ್ ಇದ್ರಲ್ಲಿ ಇಟ್ಕೊಂಡಿದ್ದೀನಿ ಎಲ್ಲ. ನೆಕ್ಸ್ಟ್ ಇದು ಐ ಲ್ಯಾಶಸ್ ಮಾಡ್ಕೊಳ್ಳೋದು ಚೆನ್ನಾಗಿದೆ, ಇದು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಕಾಜಲ್, ಲಿಪ್ ಲೈನರ್. ಅಯ್ಯೋ ಲಿಪ್ ಲೈನರ್ ಇದು ಎಲ್ಲ ಇದ್ಬಿಟ್ಟಿದೆ ಕ್ಯಾಪು. ಬ್ರಷಸ್ ಇದೆ. ಇದು ಒಂದು ಕಾಜಲ್ ಅಂತಾನೆ ಹೇಳ್ಬೋದು. ಇದು ಶುಗರ್ದು ಮ್ಯಾಟ್ ಲಿಪ್ಸ್ಟಿಕ್ ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಹಾಕೊಂಡ್ರೆ ಇದು ಬಂದ್ಬಿಟ್ಟು ದಿಸ್ ಗಿಫ್ಟ್ ಫ್ರಮ್ ದುಬೈಯಿಂದ ಬರುವಾಗ ತಗೊಂಡ್ ಬಂದ್ಬಿಟ್ಟು ಇದನ್ನ ನನಗೆ ಗಿಫ್ಟ್ ಕೊಟ್ಟಿರೋದು. ವಾಟರ್ ಕಲರ್ ನೇಲ್ ಪಾಲಿಶ್, ಸ್ಯಾರಿ ಪಿನ್ಸ್. ಇದೊಂದು ರೆಡ್ ಅಂಡ್ ಗೋಲ್ಡನ್ ಕಲರ್ ಇದೆ. ಅಮ್ಮ ಇದು ಸಿಲ್ವರ್ ಕಲರ್ ಅಲ್ಲಿ ಈ ತರ ಫ್ಲವರ್ಸ್ ತರ ಸ್ಟೋನ್ ಇದೆ. ನೆಕ್ಸ್ಟ್ ಸ್ವಲ್ಪ ಹೇರ್ ಬ್ಯಾಂಡ್ ಹಾಕೊಂಡಿದ್ದೀನಿ. ಲಿಪ್ ಗ್ಲಾಸ್ ಅಂಡ್ ಒಂದು ನಿಮಿಷ ಕ್ಯಾಪ್ ಹಾಕ್ಬಿಡೋಣ ಇದಕ್ಕೆ. ಓಕೆ, ಈ ತರ ಒಂದು ಕ್ಲಿಪ್ ಇಟ್ಕೊಂಡಿದ್ದೀನಿ. ಇನ್ನೊಂದು ಬ್ಲ್ಯಾಕ್ ಇಟ್ಕೋಬೇಕು. ಬೇಬಿ ಕ್ರೀಮ್. ಇದು ಬಂದ್ಬಿಟ್ಟು ಇದು ಅಷ್ಟೇ ಕ್ಲಿಪ್ ತರ. ಇದು ಆರೆಂಜ್ ಕಲರ್ ಶೇಡ್ ಇರೋದು ಲಿಪ್ಸ್ಟಿಕ್. ಚೆನ್ನಾಗಿದೆ, ಸ್ವಲ್ಪ ಶೈನಿಂಗ್ ಇದೆ. ಆರೆಂಜ್ ಕಲರ್ ಸ್ಯಾರಿ ಹಾಕೊಂಡಾಗ ಸ್ವಲ್ಪ ಲೈಟ್ ಆಗಿ ಹಚ್ಕೊಂಡ್ರೆ ಓಕೆ, ಚೆನ್ನಾಗಿ ಕಾಣಿಸುತ್ತೆ. ಬ್ಲೆಂಡ್ ಮಾಡಬೇಕು, ಬ್ಲೆಂಡ್ ಮಾಡಿಲ್ಲ ಅಂದ್ರೆ ತುಂಬಾ ಆಡ್ ಆಗಿ ಕಾಣಿಸುತ್ತೆ. ನನಗೆ ರೆಡ್ ಅಂಡ್ ಸ್ವಲ್ಪ ಪಿಂಕ್ ಆಡ್ ಆದ್ರೆ ಓಕೆ, ದಟ್ಸ್ ಓಕೆ ಅಂತ ಅನ್ಕೋಬಹುದು.
ಬಟ್ ಇದು ಆರೆಂಜ್ ಕಲರ್ ಆಡ್ ಅಂದ್ರೆ ಫುಲ್ ಫೇಸ್ಗೂ ಮತ್ತೆ ಲಿಪ್ಸ್ಗೂ ಸಿಂಕ್ ಆಗಲ್ಲ, ಆ ತರ ಇರುತ್ತೆ. ಇಷ್ಟು ಇದು ಇಟ್ಕೊಂಡಿದೀನಿ. ಇದೊಂದು ಬ್ಯಾಗ್ ತಗೋಬೇಕು. ಇದರಲ್ಲೇ ಹಾಕ್ಬಿಟ್ಟು ಇಟ್ಬಿಡ್ತೀನಿ. ಆಮೇಲೆ ಎಲ್ಲಂದ್ರಲ್ಲಿ ಇಟ್ಬಿಟ್ರೆ ನಂಗೆ ಸಿಗಲ್ಲ, ಅದಕ್ಕೋಸ್ಕರ. ಓಕೆ, ಇವತ್ತಿನ ನನ್ನ ಬ್ಯಾಗ್ ಪ್ಯಾಕಿಂಗ್ ಬ್ಲಾಗ್ ಬಂದ್ಬಿಟ್ಟು ಇಷ್ಟೇ. ಯಾರಿಗೆಲ್ಲ ಇಷ್ಟ ಆಗಿದೆ, ನಿಮಗೆ ಬ್ಯಾಗ್ ಪ್ಯಾಕ್ ಮಾಡಕ್ಕೆ ಇಷ್ಟೊಂದು ಬೋರ್ ಆಗತ್ತೆ, ಇಷ್ಟ ಆಗತ್ತಾ, ಬೋರ್ ಆಗತ್ತಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತೆ ನಾನು ನೆಕ್ಸ್ಟ್ ನಿಮ್ಗೆ ಒಂದು ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.